ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಾಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸ್ವಾತಿ ಈಗ ವಂಶಿಯ ಪ್ರೀತಿ ಬಗ್ಗೆ ತಿಳ್ಕೊಬೇಕು. ಅಂದ್ರೆ ವಂಶಿ ಪಾಸಲ್ ಹಿಂದೆ ಏನಾಗಿತ್ತು, ವಂಶಿ ಅವ್ರಿಗೆ ಹುಡುಗಿರ್ ಕಂಡ್ರೆ ಯಾಕೆ ಇಷ್ಟ ಆಗಲ್ಲ, ಮದ್ವೆ ಯಾಕೆ ಅವ್ರು ಮಾಡ್ಕೊಳ್ಳಲ್ಲ ಅಂತ ತಿಳ್ಕೊಬೇಕು ಅಂತ ಗಣಪತಿ ತಾತ ಮತ್ತೆ ಭವಾನಿ ಅಜ್ಜಿ ಹತ್ರ ಸತ್ಯನ ತಿಳ್ಕೊಳಕ್ ಹೋಗಿರ್ತಾರೆ. ಆದ್ರೆ ವಂಶಿ ಬಂದು ಅಲ್ಲಿಂದ ಸ್ವಾತಿನ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಈ ರಾಧಿಕಾ ಮತ್ತೆ ರಾಗಿಣಿ ಇಬ್ರು ಸೇರಿ ವಂಶಿ ಪ್ರೀತಿ ಮಾಡ್ತಿದ್ದಂಥ ಹುಡುಗಿ ಈಗ ಮೋಹಿನಿ ಆಗಿದ್ದಾಳೆ, ದೆವ್ವ ಆಗಿದ್ದಾಳೆ, ಅವಳನ್ನ ಶಕ್ತಿಯಾಗಿ ಕಾಡ್ತಿದ್ದಾಳೆ ವಂಶಿನ ಅಂದ್ಬಿಟ್ಟು ಪಾಪ ಸ್ವಾತಿ ಏನಾಗಬೇಕು ಮುಂದಕ್ಕೆ ಸ್ವಾತಿನ ಅಷ್ಟೇ ಅಂತ ಹೇಳ್ಬಿಟ್ಟು ಸ್ವಾತಿಗೆ ಎದುರಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈಗ ಸ್ವಾತಿ ಆ ಒಂದು ಪ್ಲ್ಯಾನ್ನ ತಿಳ್ಕೋತಾರ. ಇನ್ನು ಈ ಕಡೆ ಸ್ವಾತಿನೇ ಸ್ವಾತಿಗೆ ಹೇಳ್ತಾರ. ಸ್ವಾತಿಗೆ ಈ ನಡುವೆ ವಂಶಿ ಮೇಲೆ ಇಷ್ಟೊಂದೆಲ್ಲ ಕ್ಯೂರಿಯಾಸಿಟಿ ಯಾಕೆ ಆಗ್ತಿದೆ ಅಂದರೆ ಸ್ವಾತಿಗೆ ವಂಶಿ ಮೇಲೆ ಪ್ರೀತಿ ಶುರುವಾಗ್ತಿರೋ ಮುನ್ಸೂಚನೆ ಆಗಿದೆ. ನೋಡೋಣ ಬನ್ನಿ ಆ ಸಂಚಿಕೆ ಏನಾಗುತ್ತೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ದಯವಿಟ್ಟು ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿ ಮತ್ತು ವಂಶಿ ಇಬ್ಬರು ಸಹ ಮಾತಾಡ್ತಾ ಇರ್ತಾರೆ. ಅಲ್ಲ, ನಿಮ್ಮ ಪಾಸ್ ಬಗ್ಗೆ ತಿಳ್ಕೊಳಕ್ಕೆ ಹೋದ್ರೆ ಯಾಕ್ರಿ ಹಿಂಗೆ ಆಡ್ತೀರಾ, ಅಲ್ಲ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ, ಅದ್ರ ಬಗ್ಗೆ ಯಾಕೆ ನನಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳಿದಾಗ, ನಿನಗೆ ಅದು ಸಂಬಂಧ ಪಟ್ಟಿಲ್ಲ ಕಣೆ, ನೀನು ಜಸ್ಟ್ 2 ತಿಂಗಳಿಗಷ್ಟೇ ನಾನು ಹೆಂಡ್ತಿ ಅಂದ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ಸ್ವಾತಿ ತೋಳು 2 ತಿಂಗಳಿಗೆ ಹೆಂಡ್ತಿ ಅಲ್ವಾ, ಅಲ್ಲ ನಿಮ್ಮ ಬಗ್ಗೆ ತಿಳ್ಕೊಂಡ್ರೆ ಏನಾಗುತ್ತೆ ನೋಡು, ನೀನು ಜಾಸ್ತಿ ತಲೆ ತಿನ್ಬೇಡ ಅಂತಂದಾಗ, ಸರಿ ತಲೆ ತಿನ್ನಬಾರ್ದು ಅಲ್ವಾ, ನಾನು ತಲೆ ತಿನ್ನಬಾರ್ದು ಅಂದರೆ ನೀವು ನನಗೊಂದು ಕೆಲಸ ಕೊಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಾರೆ. ಕೆಲಸನ ನೀನು ಟಾರ್ಚರ್ನ ಮನೆಯಲ್ಲೇ ತಳ್ಕೊಳಕ್ಕಾಗಲ್ಲ, ಇನ್ನು ಆಫೀಸ್ ಕರ್ಕೊಂಡೋಗಿ ನಿನಗೆ ಕೆಲಸ ಕೊಡಬೇಕಾ, ಹೇಯ್ ಹೋಗಿ ಅದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಂಶಿ ಹೊರಟ ಮೇಲೆ ತಾತ ಇದ್ದವರು ಏನು ನಡೀತಿತ್ತು ಸ್ವಾತಿ ಇಲ್ಲಿ ಅಂದಾಗ, ಅಯ್ಯೋ ಏನು ಇಲ್ಲ ತಾತ ಅಂದಾಗ, ನಾನು ಎಲ್ಲ ಕೇಳಿಸ್ಕೊಂತಿದ್ದೆ, ನೀವಿಬ್ರು ಯಾಕೆ ಜಗಳ ಆಡ್ತಾ ಇದ್ರಾ, ನೀವಿಬ್ರು ಪ್ರೀತಿ ಮಾಡೇ ತಾನೇ ಮದುವೆ ಆಗಿರೋದು ಅಂದ್ಬಿಟ್ಟು ತಾತ ಕೇಳ್ತಾರೆ. ಅಯ್ಯೋ ತಾತ, ಅವನ ಜೊತೆ ಜಗಳ ಆಡಲಿಲ್ಲ ಅಂದರೆ ನಂಗೆ ತಿಂದೂಟ ಜೀರ್ಣನೇ ಆಗಲ್ಲ ಅಂದ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾರೆ. ಅಷ್ಟೇ ತಾತ, ಇನ್ನೇನು ಇಲ್ಲ ಅಂತೇಳಿ ಇನ್ನು ಅಜ್ಜಿ ಮತ್ತು ನಮ್ಮ ತಾತ ಒಂದು ನಿರ್ಧಾರನ ಮಾಡಿರ್ತಾರೆ. ವಂಶಿ ಹೆಸರಿಗೆ ಎಲ್ಲ ಆಸ್ತಿನ ಬರೀಬೇಕು ಅಂತೇಳಿ. ಅಷ್ಟರಲ್ಲಿ ಈ ರಾಗಿಣಿ ಮತ್ತು ರಾಧಿಕಾ ಇಬ್ಬರು ಪ್ಲ್ಯಾನ್ ಮಾಡಿ, ವಂಶಿ ಹಿಂದೆ ಒಬ್ಬ ಹುಡುಗಿನ ಪ್ರೀತಿ ಮಾಡ್ತಿದ್ದ, ಆ ಹುಡುಗಿ ಸತ್ತೋದ್ಲು, ಅವಳು ಈಗ ಪ್ರೇತ ಆಗಿ ಅಲಿತಾ ಇದ್ದಾಳೆ ಮತ್ತು ಶಕ್ತಿಯಾಗಿ ಅವನ್ನ ಕಾಯ್ತಾ ಇರ್ತಾಳೆ. ವಂಶಿ ಜೊತೆ ಯಾರೇ ಹುಡುಗಿ ಇದ್ರೂ ಅವಳ ಕತೆ ಮುಗಿಸ್ಬಿಡ್ತಾರೆ ಅಂತೇಳ್ಬಿಟ್ಟು ರಾಗಿಣಿ ಮತ್ತು ಈ ರಾಧಿಕಾ ಇಬ್ಬರು ಸಹ ದೆವ್ವದ ನಾಟಕನ ಆಡಿರ್ತಾರೆ. ಪಾಪ ಸ್ವಾತಿ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಅತ್ತೆ, ನಾನು ಮೊದಲೋಗಿ ಸ್ವಾತಿಗೆ ಈ ವಿಚಾರ ಎಲ್ಲ ಹೇಳ್ಬಿಡ್ತೀನಿ ಅಂತ ರಾಗಿಣಿ ನಾಟಕ ಆಡ್ತಿರ್ತಾಳೆ. ಅಯ್ಯೋ ರಾಗಿಣಿ, ಆ ತಪ್ಪನ್ನ ಮಾಡಬೇಡ, ವಂಶಿ ಏನೋ ಪ್ರೀತಿಸಿ ಮದುವೆ ಆಗಿದ್ದಾನೆ, ಈಗ ನೀನು ಹೋಗಿ ಆ ಶಕ್ತಿ ಬರುತ್ತೆ ದೆವ್ವ ಬರುತ್ತೆ ಅಂತ ಹೇಳಿದ್ರೆ ಅವ್ಳು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋದ್ರೆ ಅಂದ್ಬಿಟ್ಟು ಈ ರಾಧಿಕಾ ಹೇಳ್ತಾ ಇರ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡು ಸ್ವಾತಿಗೆ ಅನುಮಾನ ಶುರುವಾಗುತ್ತೆ. ಹಂಗಿದ್ರೆ ವಂಶಿ ಅವ್ರ ಜೀವನದಲ್ಲಿ ನಿಜವಾಗ್ಲೂ ಯಾರೋ ಹುಡುಗಿ ಇದ್ಲಾ, ಅವಳಿಗೆ ಸತ್ತೋಗಿದ್ದಾಳ ಅಂತ ಹೇಳ್ಬಿಟ್ಟು ರೂಮ್ಗೆ ಹೋಗ್ತಾಳೆ. ಈ ಕಡೆ ವಂಶಿ ಫೋನಲ್ಲಿ ಒಬ್ಬೊಬ್ಬರೇ ಮಾತಾಡ್ಬೇಕಾದ್ರೆ ಇಯರ್ಬಡ್ಸ್ ಹಾಕ್ಕೊಂಡಿರ್ತಾರೆ. ಅದನ್ನ ನೋಡಿ, ಏನು ದೆವ್ವ ಜೊತೆ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ವಂಶಿ ಅಂತ ಅಂದಾಗ, ಹೇಯ್ ಏನೇ ಆಗಿದೆ ನಿನಗೆ, ಯಾಕೆ ಹಿಂಗಾಡ್ತಿದ್ಯಾ ಅಂದಾಗ, ನೀವೇನ್ರಿ ಗೋಡೆ ನೋಡ್ಕೊಂಡು ಮಾತಾಡ್ತಿದ್ದೀರಾ ಅಂದಾಗ, ನಾನು ಗೋಡೆ ನೋಡ್ಕೊಂಡು ಮಾತಾಡ್ತಿಲ್ಲ, ಕಿವಿಗೆ ಇಯರ್ಬಡ್ಸ್ ಹಾಕ್ಕೊಂಡು ಮಾತಾಡ್ತಿದ್ದೀನಿ ಅಂದಾಗ, ಹೌದಾ, ಅಲ್ಲ ನೀವು ಹಿಂದಿಂದ ಯಾಕೆ ಸತ್ಯಗಳನ್ನೆಲ್ಲ ನಂಗೆ ಹೇಳ್ತಾ ಇಲ್ಲ ಅಂದಾಗ, ನೋಡು ನಿನಗೆ ಅದು ಸಂಬಂಧ ಪಟ್ಟಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಸ್ವಾತಿಗೆ ಬೈದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಅಂತರ ತಾತ ಅಜ್ಜಿ ಲಾಯರ್ನ ಕರೆಸಿರ್ತಾರೆ. ವಂಶಿ ಇದ್ದವನು, ಇದೆಲ್ಲ ಯಾಕೆ ತಾತ, ನಾನೇನಾದರೂ ಆಸ್ತಿ ಕೇಳಿದ್ನ ನಿಮಗೆ ಅಂದಾಗ, ನೋಡಪ್ಪ ಇದು ನಿಮ್ಮ ಅಪ್ಪ ಅಮ್ಮನ ಆಸ್ತಿ, ನಿನ್ನ ಆಸ್ತಿ ಎಲ್ಲನೂ ಸಹ ನಿನಗೆ ಸೇರಬೇಕು ಅಂತ ಅವ್ರು ಮಾತು ತಗೊಂಡೋಗಿದ್ದಾರೆ. ಈಗ ನಿನ್ನ ಹೆಸ್ರಿಗೆ ನಾನು ಆಸ್ತಿ ಮಾಡಿದ್ರೆ ಏನೋ ಆಗುತ್ತೆ, ನಿಂದೇ ತಾನೇ ಯಾವತ್ತಿದ್ರು ಅಂದಾಗ, ಅದು ಇದ್ದಿದ್ದೆ ತಾತ, ಈಗೇನಾದರೂ ನಾನು ಅರ್ಜೆಂಟ್ ಇತ್ತು ಅಂತ ಹೇಳಿದ್ನ ಅಂದ್ಬಿಟ್ಟು ವಂಶಿ ಕೇಳಿದಾಗ, ಇನ್ನು ಈ ಕಡೆ ಈ ರಾಧಿಕಾ ಮತ್ತು ರಾಗಿಣಿ ಇಬ್ಬರಿಗೂ ಸಹ ಶಾಕ್ ಆಗಿಬಿಡುತ್ತೆ. ಅಯ್ಯೋ ದೇವರೇ, ಇಡೀ ಬಡಿ ಆಸ್ತಿ ಎಲ್ಲನೂ ಈ ವಂಶಿ ಹೆಸ್ರಿಗೆ ಹೋದರೆ ಮುಗೀತು, ಈ ಸ್ವಾತಿನ ಮೆರೆದು ಬಿಡ್ತಾಳೆ ಅಂದ್ಬಿಟ್ಟು ರಾಗಿಣಿ ಆ ವಿಡಿಯೋ ಕಾಲ್ ಮಾಡಿ ಆ ಪರ್ಶಿಗೆ ತೋರಿಸ್ತಾ ಇರ್ತಾಳೆ. ಅದನ್ನು ಅಬ್ಸರ್ವ್ ಮಾಡ್ತಾಳೆ ಸ್ವಾತಿ, ಅದನ್ನು ನೋಡ್ತಾ ಇರ್ತಾಳೆ. ಫೋನ್ನ ಕಿತ್ಕೊಂಡು ಸ್ವಾತಿ ಮಡಿಕೊತಾಳೆ. ಯಾಕೆಂದರೆ ಇವಳು ಇಲ್ಲಿ ನಡೀತಾ ಇರೋ ವಿಚಾರಗಳನ್ನೆಲ್ಲ ಆ ಪಶುಪತಿಗೆ ತೋರಿಸ್ತಾ ಇರ್ತಾಳೆ ರಾಗಿಣಿ ಫೋನ್ ಮಾಡಿ. ಇನ್ನು ಅದಷ್ಟೇ ಅಲ್ಲದೆ ನಮ್ಮ ಸ್ವಾತಿಗೆ ಸತ್ಯ ತಿಳ್ಕೊಬೇಕು ಅನ್ನೋ ಆತರ ಜಾಸ್ತಿ ಇರುತ್ತೆ. ಇನ್ನು ರಾಗಿಣಿ ಫೋನ್ನ ಸ್ವಾತಿಗೆ ಕಿತ್ಕೊಂಡ್ಬಿಡ್ತಾಳಲ್ಲ, ಅತ್ತೆ ನಾನು ಈಗೇನು ಮಾಡಲಿ, ನನ್ನ ಫೋನು ಕಿತ್ಕೊಂಡ್ಬಿಟ್ಟಿದ್ದಾಳೆ, ಅಪ್ಪಂಗೆ ಈ ವಿಚಾರ ತಿಳಿಸೋಣಂದ್ರೆ ಅದು ಆಗಲಿಲ್ಲ ಅಂದಾಗ, ಏಯ್ ರಾಗಿಣಿ, ನಿನ್ನ ದುರ್ಬುದ್ಧಿ ಇಲ್ಲೂ ಬಿಟ್ಟಿಲ್ವಲ್ಲೇ, ಪರ್ಸ್ನಲ್ ವಿಷಯ ಮಾತಾಡಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ ಇಲ್ಲೇನು ನಡೀತಾ ಇದೆ ಅಂತ ತೋರಿಸ್ತಾ ಇದೆಯಲ್ಲ ನಿಮ್ಮ ಅಪ್ಪಂಗೆ, ನಿಂಗೆ ನಾಚಿಕೆ ಆಗಲ್ವ ಅಂದಾಗ, ಏಯ್ ಸ್ವಾತಿ ಏನೇ ಮಾಡ್ತೀಯ ನಿನಗೆ ಅಂತ ಹೇಳ್ಬಿಟ್ಟು ಈ ರಾಗಿಣಿ ಎದ್ದಾಗ, ಹೌದಾ ಇದನ್ನೆಲ್ಲ ತಾಂಡೋಗಿ ವಂಶಿಗೆ ತೋರಿಸ್ತೀನಿ ಅಂತ ಹೋಗ್ತಾ ಇರ್ತಾಳೆ. ರಾಧಿಕಾ ಇದ್ದೋಳು, ಸ್ವಾತಿ 1 ನಿಮಿಷ ನಿಂತ್ಕೋ, ನೀವಿಬ್ಬರು ಆಡ್ತಾ ಇರೋದು ನಾಟಕದ ಮದುವೆ, ನಿಮ್ಮಿಬ್ಬರದು ಮದುವೆನೇ ಅಲ್ಲ, ನೀನು ಮತ್ತು ನಿತಿನ್ ಪ್ರೀತಿ ಮಾಡ್ತಿದ್ರಾ, ಆ ವಿಚಾರ ಎಲ್ಲ ಮೋಸ್ಟ್ಲಿ ವಂಶಿಗೆ ಗೊತ್ತಿಲ್ಲ ಅನಿಸುತ್ತೆ, ಈಗ ಹೋಗಿ ನಾನು ಅದನ್ನು ಹೇಳಿದ್ರೆ ನೀನು ಬಾಲ ಮುದ್ರಕೊಂಡು ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ರಾಧಿಕಾ ಅವಳಿಗೆ ಬ್ಲ್ಯಾಕ್ ಮೈಲ್ ಮಾಡ್ತಾಳೆ.
ಅಂದರೆ ಅವರಿಬ್ಬರು ಮದುವೆ ಮಾಡ್ಕೊಂಡಿಲ್ಲ ಅನ್ನೋದು ಇವಳಿಗೆ ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ಆದರೆ ನಿತಿನ್ ಮತ್ತು ಸ್ವಾತಿ ಪ್ರೀತಿ ಮಾಡ್ತಿರೋ ವಿಚಾರ ರಾಧಿಕಂಗೆ ಗೊತ್ತಿರುತ್ತಲ್ಲ, ಅದನ್ನು ಹೇಳ್ತೀನಿ ವಂಶಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಈ ಒಂದು ಬೆದರಿಕೆಗೆ ಇನ್ನು ನಾನೇನಾದರೂ ಫೋನ್ ಕೊಡಲಿಲ್ಲ ಅಂದರೆ ವಂಶಿಗೆಲ್ಲ ವಿಚಾರ ಗೊತ್ತಾಗಿ ನಾನೇ ನಿತಿನ್ ಜೀವನ ಈ ಥರ ಪ್ರೀತಿ ಮಾಡಿಬಿಟ್ಟಿರೋ ಹುಡುಗಿ ಅಂತ ಗೊತ್ತಾದರೆ ಏನೇನಾಗ್ಬಿಡುತ್ತೋ ಅಂದ್ಬಿಟ್ಟು ಸ್ವಾತಿ ಫೋನ್ನ ವಾಪಸ್ ಕೊಟ್ಬಿಡ್ತಾಳೆ. ಆದರೆ ವಂಶಿ ಮೇಲೆ ನಮ್ಮ ಸ್ವಾತಿಗೆ ಯಾರು ಆ ಥರ ಅನ್ಯಾಯ ಮಾಡಿರ್ಬೋದು ಅಲ್ಲ, ಇಷ್ಟು ಒಳ್ಳೆ ಹುಡುಗನಿಗೆ ಯಾರು ತಾನೇ ಪ್ರೀತಿಲಿ ಮೋಸ ಮಾಡೋಕ್ಕೆ ಸಾಧ್ಯ ಅಂದ್ಬಿಟ್ಟು ಸ್ವಾತಿ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಅಲ್ಲ ರೀ ವಂಶಿಯವರೇ, ನಿಮ್ಮ ಪ್ರೀತಿ ಮಾಡಿ ಮೋಸ ಮಾಡಿದವ್ರು ಯಾರು ಅಂತ ಒಂದು ಸತಿ ಕೇಳ್ಬೋದು ಅಂದಾಗ, ಏಯ್ ನಿನ್ಗೆ ಎಷ್ಟು ಸತಿ ಹೇಳಬೇಕು, ನನ್ನ ಜೀವನದ ಬಗ್ಗೆ ನೀನು ವಿಚಾರಿಸೋಕ್ಕೆ ಬರಬೇಡ, ಅದೇನೋ ಹೇಳ್ತಿದ್ದಲ್ಲ ಕೆಲಸ ಪಲ್ಸ ಅಂತ, ಅದನ್ನ ನೋಡ್ಕೊಂಡು ಇರೋದು ನೋಡ್ಕೊ ಅಂದ್ಬಿಟ್ಟು ಹೇಳ್ತಾರೆ. ಮತ್ತು ಒಂದು ಕೆಲಸ ಕೊಡಿಸಿ ಅಂತ ಹೇಳ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳಿದಾಗ, ನಾನಂತೂ ನಿನಗೆ ಕೆಲಸ ಕೊಡಿಸಲ್ಲ, ಬಾಯ್ ಬಜಾರಿ ಇಲ್ಲೇ ಹಿಂಗಾಡ್ತೀಯ, ಇನ್ನು ಅಲ್ಲಿ ಅರ್ದು ಮುಕ್ಬಿಡ್ತೀಯ ನನ್ನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ.